ಕೇವಲ ಪಾಕಿಸ್ತಾನ ಸೇನೆ ಮತ್ತು ಸರ್ಕಾರಕ್ಕೆ ಮಾತ್ರ ಭಯ ಇಲ್ಲ. ಪಾಕ್ ಪ್ರಜೆಗಳಿಗೂ ಕೂಡ ಭಾರತದ ಪ್ರತೀಕಾರದ ಸ್ವರೂಪ ಹೇಗಿರಬಹುದು ಅನ್ನುವಂಥದ್ದು ಒಂದು ಅನುಮಾನ. ಈ ಬೆನ್ನಲ್ಲೇ ಪಾಕ್ಗೆ ಪಾಕಿಸ್ತಾನ ಪ್ರಜೆಗಳೇ ಚೀಮಾರಿ ಹಾಕ್ತಿದ್ದಾರೆ. ಅದರಲ್ಲೂ ಭಾರತದ ವಿರುದ್ಧ ಯುದ್ಧಕ್ಕೆ ನೀವು ಬೆಂಬಲ ಕೊಡ್ತೀರಾ ಅಂತ ರೋಷಾವೇಶದ ಪ್ರಶ್ನೆಗೆ, ಪಾಕ್ ಪ್ರಜೆಗಳಿಗೆ ಕೇಳಿದಂತಹ ವಿವಾದಿತ ಪ್ರಶ್ನೆಗೆ, ಧರ್ಮಗುರು ಪ್ರಶ್ನೆಗೆ ಒಂದು ಪ್ರತಿಕ್ರಿಯೆನ ಜನ ಕೊಟ್ಟಿಲ್ಲ. ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಯಾವುದೇ ರಿಯಾಕ್ಷನ್, ಹೌದು ಜಿ ಹುಜೂರ್ ಅಂತೆಲ್ಲ ಅಂದೇ ಇಲ್ಲ. ಮೌಲಾನಾ ಅಬ್ದುಲ್ ಅಜೀಜ್ ಘಾಜಿಗೆ ತೀವ್ರ ಮುಜುಗರ ಉಂಟಾಗಿದೆ ಅನ್ನೋದ್ರ ಮಾಹಿತಿ. ಒಂದು ವಿಜುವಲ್ ಕೂಡ ಬಹಳ ವೈರಲ್ ಆಗ್ತಾ ಇದೆ. ನಿಮಗೆ ತೋರಿಸ್ತೀವಿ ನಾವು ಅದರಲ್ಲಿ ಏನಾಗಿದೆ ಅಂತ. ಓಕೆ, ಒಂದು ಸಭೆ ನಡೀತಾ ಇದೆ, ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಆ ಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ, ನೀವೆಲ್ಲ ರೆಡಿನಾ, ಭಾರತದ ವಿರುದ್ಧ ನಾವು ಜಂಗ್ ಕೆ ಲಿಯೆ ತಯಾರ್ ಹೇ ಕ್ಯಾ ಅಂತೆಲ್ಲ ಅವರು ಮಾತಾಡ್ತಾರೆ. ಅವಾಗ ಅಲ್ಲಿ ಅಷ್ಟು ಜನ ಇದ್ದಾರೆ ನೋಡಿ, ಒಂದು ವಾಯ್ಸು ಬರಲ್ಲ ಅಲ್ಲಿನ ಜನರದ್ದು. ಎಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರೆ ಜನ ಅನ್ನೋದಕ್ಕೆ ಇದು ಉದಾಹರಣೆ. ಎಷ್ಟರ ಮಟ್ಟಿಗೆ ಜನ ನಿಮ್ಮ ಕೊಳಕು ಅಮಲಿಗೆ, ಕೊಳಕು ರಾಜಕಾರಣಕ್ಕೆ ನಾವಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ ಅಂತ. ಇಷ್ಟೆಲ್ಲ ಧೈರ್ಯವನ್ನು ಆ ಜನ ಮುಂಚೆನೇ, ಒಂದು 70 ವರ್ಷಗಳಲ್ಲಿ ಮುಂಚೆನೇ ತೋರಿಸ್ಬಿಟ್ಟಿದ್ರೆ ಇವತ್ತು ಪಾಕಿಸ್ತಾನದ ಸ್ಥಿತಿ ಹಂಗಿರ್ತಿರ್ಲಿಲ್ಲ. ಧರ್ಮದ ಕೊಳಕು ಅಮಲನ್ನು ತುಂಬಿಸೋದು, ರಾಷ್ಟ್ರ ಪ್ರಜ್ಞೆಗಿಂತ ಧರ್ಮ ಪ್ರಜ್ಞೆ ಜಾಸ್ತಿ ಅಂತ ತೋರಿಸೋದು, ಜಿಹಾದ್ ಮಾಡಿ ಅಂತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೇಳ್ಕೊಡೋದು, ಇಂಥವ್ರಿಗೆಲ್ಲ ಈಗ ಶೇಪ್ ನಿಕಾಲಾಗೋ ಸಮಯ ಬಂದಿದೆ. ಮುಸ್ಲಿಂ ಧರ್ಮಗುರು ಒಬ್ಬರು ಕೇಳಿದಂತಹ ಪ್ರಶ್ನೆಗೆ ಒಬ್ಬರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಏನರ್ಥ? ನಮ್ಮ ಬೆಂಬಲ ಇಲ್ಲ ಅಂತ ಅರ್ಥ. ಪಾಕಿಸ್ತಾನಕ್ಕೆ ಸಮಾಜವಾದಿ ಪಾರ್ಟಿಯವರು ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರಂತೆ. ಪಾಕ್ ಪ್ರೇಮಿಗಳಿದ್ದಾರೆ ಇಲ್ಲಿ. ಪಹಲ್ಗಾಮ್ನಲ್ಲಿ ನಡೆದಿದ್ದು ಒಂದು ರಾಜಕೀಯ ದಾಳಿ. ಅಬ್ಬಬ್ಬಬ್ಬಬ್ಬ, ಏನು ಸಂಶೋಧನೆ! SP ಸಮಾಜವಾದಿ ಪಾರ್ಟಿಯ MLC ಲಾಲ್ ಬಿಹಾರಿ ಯಾದವ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. SP ನಾಯಕನ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಈ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಯ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೆ ಅದು ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಡಿ ಕೂಟ ಮತ್ತು ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಹೀಗಂತ ಬಿಜೆಪಿಯ ವಕ್ತಾರ ಕಿಡಿಕಾರ್ತಾ ಇದ್ದಾರೆ. ನೋಡಿ, ಇವರೇ ಈ ಮಹಾನ್ ಅದ್ಭುತ ಸಂಶೋಧನೆ ಮಾಡಿದವರು, ರಾಜಕೀಯ ದಾಳಿ ಇದೇನೂ ಅಲ್ಲ, ಪಾಕಿಸ್ತಾನದ ತಪ್ಪಿಲ್ಲ ಅಂತ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಂತಹ ವ್ಯಕ್ತಿ ಲಾಲ್ ಬಿಹಾರಿ ಯಾದವ್ ಅಂತ. ಇವ್ರನ್ನ ಪಹಲ್ಗಾಮಕ್ಕೆ ನಾವು ಕಳಿಸ್ಬೇಕಾಗಿತ್ತು. ಅವರಾಗ ಆ ಮತವನ್ನು ಎಲ್ಲಿ ಹುಡುಕ್ತಾ ಇದ್ರು, ಇವ್ರು ಪ್ಯಾಂಟ್ ಬಿಚ್ಚಿಸಿ ಅಂತ ನೋಡ್ಬಿಟ್ಟು ಬಂದಿದ್ದಿದ್ರೆ ಇಷ್ಟು ಅನ್ನೋ ಧೈರ್ಯ ಬರ್ತಿರ್ಲಿಲ್ಲ ಅವರಿಗೆ. ಪಾಕಿಸ್ತಾನದ ಬಗ್ಗೆ ಪ್ರೇಮನ ಇನ್ನೂ ಇಷ್ಟೆಲ್ಲ ಆದ್ರೂ ಇವ್ರ ಪಾರ್ಟಿ ಸ್ಟ್ಯಾಂಡೇ ಹಂಗಿದೆ ಬಿಡಿ. ಇದೇನು ಇವಾಗಂತ ಅಲ್ಲ. 71 ನೋಡಿದ್ವಿ ನಾವು, 1999 ನೋಡಿದ್ವಿ, ಮುಂಬೈ ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ ಆದಾಗಲೂ ನೋಡಿದ್ವಿ. ಬಾಯಿಗೆ ಬಂದಂಗೆ ಮಾತಾಡೋದು.